ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ನೋಡ್ಕೊಂಡ್ ಬಂದ್ವಿ. ಇವಾಗ ಪರಮ ಭಕ್ತ ಆಂಜನೇಯ ಅವ್ರ ಜನ್ಮಸ್ಥಳ ಹತ್ರ ಬಂದ್ವಿ. ಆಂಜನೇಯ ಬೆಟ್ಟ ಹತ್ರ ಬಂದಿದ್ದೀವಿ. ಇವಾಗ ಆಂಜನೇಯ ಬೆಟ್ಟ ಎಂಟ್ರೆನ್ಸ್ ಹತ್ರ ನೀವು ನೋಡಬಹುದು, ಒಂದು ಬೋರ್ಡ್ ಹಾಕಿರ್ತಾರಲ್ಲ, ಆ ಬೋರ್ಡ್ ಅಲ್ಲಿ ಬಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಅವ್ರು ಬಂದ್ಬಿಟ್ಟು ಹಣ್ಣು ಅನ್ಕೊಂಡು ಸೂರ್ಯನೇ ತಿನ್ನಕ್ ಹೋದ್ರು. ಇಲ್ಲೇ ಆಂಜನೇಯ ಬೆಟ್ಟ ಹತ್ರನೇ ಅವ್ರು ಹುಟ್ಟಿ ಬೆಳೆದಿರುವಂತ ಜಾಗ. ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದಿರುವಂತ ತುಂಬಾನೇ ಪ್ರೂಫ್ಸ್ ಐತೆ. ಅಂಜನಾದ್ರಿ ಬೆಟ್ಟ ಇದು ಬಂದ್ಬಿಟ್ಟು 1.5 ಕಿಲೋಮೀಟರ್ ಅಷ್ಟು ದೂರ ಇರುತ್ತೆ. ಸ್ಟೆಪ್ಸ್ ಬಂದ್ಬಿಟ್ಟು 600 ಇಂದ 700 ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ ಬಂದ್ಬಿಟ್ಟು 20 ವರ್ಷಕ್ಕಿಂತ ಅಂಜನಾದ್ರಿ ಬೆಟ್ಟ ಬಂದ್ಬಿಟ್ಟು ತುಂಬಾ ಜನ ಯಾವಾಗ ಬರ್ತಾರೆ, ಶನಿವಾರ ಮಾತ್ರ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಶನಿವಾರ ಬಂದ್ಬಿಟ್ಟು ಈ ಆಂಜನೇಯ ದೇವಸ್ಥಾನ ವಿಸಿಟ್ ಮಾಡೋಕೆ ಲಕ್ಷಾಂತರ ಜನ ಬರ್ತಾರೆ. ಆ ದಿವಸ ಮಾತ್ರ, ಮಿಕ್ಕಿದ ದಿವಸ ಎಲ್ಲ ಕಮ್ಮಿ ಜನ ಬರ್ತಾರೆ. 20 ನಿಮಿಷ ಆಗತ್ತೆ ಬೆಟ್ಟ ಹತ್ಬೇಕಂದ್ರೆ. ಅದೇ ರಶ್ ಇಲ್ಲ ಅಂದ್ರೆ ಇನ್ನ ಸ್ವಲ್ಪ ಬೇಗನೆ ಹತ್ ಬಿಡ್ಬೋದು. ರಶ್ ಇದ್ರೆ ಮತ್ತೆ ಒಂದು 40 ನಿಮಿಷ ಆಗುತ್ತೆ. ಈ ಬೆಟ್ಟಗಳು ಯಾವ ತರ ಇದೆ ಅಂದ್ರೆ ಸೂಪರ್ ಆಗಿ ನೆಕ್ಸ್ಟ್ ಲೆವೆಲ್ ಅಂತ